ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. KA ಆಪ್ಷನ್ ಎಂಟ್ರಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ABEP ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿಗೆ ಗೊತ್ತಿರೋ ಹಾಗೆ 750 ರೂಪೀಸ್ ಶುಲ್ಕ ಹಾಕಿದ್ದಾರೆ. ವಾಪಸ್ ನೀಡಬೇಕಂತ ಆಗ್ರಹ ಕೂಡ ಮಾಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ಬಿಟ್ಟು CT ಆಪ್ಷನ್ ಎಂಟ್ರಿಗೆ ನಿಮಗೆ ಗೊತ್ತಿರೋ ಹಾಗೆ 750 ರೂಪೀಸ್ನ ಶುಲ್ಕ ವಿಧಿಸಿದ್ದಾರೆ. ವಾಪಸ್ ನೀಡಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಶುಲ್ಕ ವಾಪಸ್ ನೀಡುವುದಾಗಿ ಪ್ರಾಧಿಕಾರ ಅಧಿಕಾರಿಗಳು ಅಧಿಕೃತ ಘೋಷಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿ ನಿಭಾಯಿಸಲು ಕೂಡ ಪ್ರತಿಭಟನಾಕಾರರನ್ನು ವಶಕ್ಕೆ ಕೂಡ ಪಡೆದ್ರು. ಇದಕ್ಕೆ ಮುನ್ನ ಪ್ರಾಧಿಕಾರದ ಮುಂದೆ ಜಮಾಯಿಸಿದ್ದ ABEP ಕಾರ್ಯಕರ್ತರು CT ಆಪ್ಷನ್ ಎಂಟ್ರಿಗೆ ಇದುವರೆಗೂ ಕೂಡ ಶುಲ್ಕ ವಿಧಿಸಿಲ್ಲ. ಈ ಬಾರಿ ಹೊಸದಾಗಿ 750 ರೂಪಾಯಿ ಶುಲ್ಕ ವಿಧಿಸಿದ್ರೆ ಇದು ಬಡ ಮಕ್ಕಳಿಗೆ ಹೊರೆಯಾಗಿತ್ತು ಅಂತ ಹೇಳಿದ್ದಾರೆ. ಹೌದು, ಕರೆಕ್ಟ್. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು CT ಸ್ಕ್ಯಾಮ್ ನಡೀತೀವಿ ಆ ರೀತಿ ಅಂತ ಇದ್ದಾರೆ. ಬಟ್ ಈ ರೀತಿ ಸ್ಕ್ಯಾಮ್ನ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಕೂಡ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಪ್ರಾಧಿಕಾರದ ಇಂಜಿನಿಯರಿಂಗ್ ಜೊತೆಗೆ ಕೃಷಿ, BSc ನರ್ಸಿಂಗ್, B.Pharm, ಆರ್ಕಿಟೆಕ್ಚರ್, ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ಗಳನ್ನು ನೀಡಬೇಕು. ಇಲ್ಲದಿದ್ದರೆ ಅಭ್ಯರ್ಥಿಗಳು ಅವಕಾಶದಿಂದ ವಂಚಿತರಾಗ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ KA ದೊಡ್ಡದಾಗಿ ಸುಳ್ಳು ಹೇಳಿದೆ. ಏನಂದ್ರೆ ಶುಲ್ಕ ಹೊಸದಲ್ಲ ಅಂತ ಹೇಳಿ. ಈ ವರ್ಷ ಹೊಸದಾಗಿ ವಿಧಿಸಿಲ್ಲ, ಹಲವು ವರ್ಷಗಳಿಂದ ಇದೆ ಅಂತೇಳಿ ಬೊಗಳೆ ಬರ್ತಾ ಇದೆ. ಹಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಯಾವುದೇ ರೀತಿ ಆಪ್ಷನ್ ಎಂಟ್ರಿಗೆ ಶುಲ್ಕ ಇಲ್ಲ. ಬರೀ ಈ ರೀತಿ ಬರೀ ಸುಳ್ಳು ಹೇಳೋದನ್ನ ಶುರು ಮಾಡ್ಕೊಂಡಿದೆ. ಇದನ್ನ ಇದುವರೆಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ಣಗೊಂಡು ವಿದ್ಯಾರ್ಥಿಗಳಿಗೆ ಸಿಕ್ಕ ಸೀಟಿನ ಶುಲ್ಕದೊಂದಿಗೆ ಪಡೆಯಲಾಗ್ತಾ ಇತ್ತು ಅಂತ ಹೇಳಿದರೆ. ಬಿಕಾಸ್ ಮುಂಚೆ ಏನ್ ಮಾಡ್ತಾ ಇದ್ವು ಅಂದ್ರೆ, ಆಫ್ಟರ್ ನಿಮಗೆ CT ಸೀಟ್ ಅಲಾಟ್ಮೆಂಟ್ ಆಗ್ತಾ ಇತ್ತು, ನಂತರ ನೀವು ಇದನ್ನ ಪಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಸೇಮ್ ಕಾಲೇಜ್ ಫೀಸ್ನ ಪಡ್ಕೊಳ್ತಾ ಇದ್ವು. ಬಟ್ ಈ ಬಾರಿ ಮುಂದೆನೆ ಪಡ್ಕೊಳ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ KA ಡೈರೆಕ್ಟರ್ ಕೂಡ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಉಚಿತ ಎನ್ನುವ ಕಾರಣಕ್ಕೆ ಕಳೆದ ಬಾರಿ ಸಾಕಷ್ಟು ವಿದ್ಯಾರ್ಥಿಗಳು ಸೀಟು ಬೇಕಾ ಬೇಡವೇ ಅನ್ನೋದು ಆಯ್ಕೆ ಮಾಡಿಲ್ಲ. ಹೆಚ್ಚುವರಿ ಕಾಲಾವಕಾಶ ನೀಡಿದ್ರು ಕೂಡ ಅವರು ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಮಾಡೋದು ಕೂಡ ಪ್ರಯೋಜನ ಆಗಿಲ್ಲ. ಇದು ರಿಯಲ್ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಕಳೆದ ಬಾರಿ ಸ್ಕ್ಯಾಮ್ ಕೂಡ ಆಗಿತ್ತು, ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ಹೇಳ್ತಾ ಇದ್ದೆ. ಇದೆಲ್ಲ ಕಾರಣಗಳಿಂದ ಮಾಡಿದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ 750 ಬಂದ್ಬಿಟ್ಟು ಜಾಸ್ತಿ ಆಯಿತು. ಬಟ್ ಇನ್ ಕೇಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ಆ ರೀತಿ ಸ್ಕ್ಯಾಮ್ ಆದ್ರೆ ನೀವು ಅದರ ತಡೆ ಗಟ್ಟಬೇಕು, ಕ್ರಮ ಕೈಗೊಳ್ಳಬೇಕು. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಪೇಮೆಂಟ್ ಮಾಡಿದ್ರೆ ಅವ್ರ IP ಅಡ್ರೆಸ್ ಸಿಗುತ್ತೆ, ಎಲ್ಲದರಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ